ಹೇಗಿದ್ದೀರಾ? ವೆಲ್ಕಮ್ ಟು ಶ್ವೇತಾ ಶ್ರೀರಾಮುಲು ಯೂಟ್ಯೂಬ್ ಚಾನಲ್. ನಾವಿವತ್ತು ಮೈಸೂರು ಹತ್ರ ಇರೋ ಶ್ರೀರಂಗಪಟ್ಟಣ ಆ್ಯಂಡ್ ಪಾಂಡುಪುರ ಅನ್ಕೋತೀನಿ ಇಲ್ಲಿ ತಿನ್ನಕ್ಕೆ ಬಂದಿದ್ದೀವಿ. ಹೌದು, ಬ್ಯಾಂಗ್ಳೂರಿಂದ. ಇಟ್ ಇಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್ ಆ್ಯಂಡ್ ದಿಸ್ ಇಸ್ ಲಚೂಸ್ ಪ್ಲಾನ್. ಲೆಟ್ಸ್ ಗೋ. ಬನ್ನಿ. ತುಂಬ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಬನ್ನಿ ಹೋಗೋಣ. ಶಾಂತ ಅಕ್ಕ ಎಲ್ಲಿ? ನಮ್ಮ ಸಿಸ್ಟರ್ ಶಾಂತ ಕಾಣಿಸ್ತಾ ಇಲ್ಲ, ಮುಂದೆ ಹೋಗಿದ್ದಾರೆ. ಸೊ ಇಲ್ಲಿ ನಾವು ಯಾವ ಹೋಟೆಲ್ಗೆ ಬಂದಿದ್ದೀವಿ ಅಂದರೆ ನ್ಯೂ ಗೌರಿ ಶಂಕರ್ ಹಿಂದೂ ಮಿಲಿಟರಿ ಹೋಟೆಲ್ ಅಂತ ಹೇಳ್ಬಿಟ್ಟು ಇಲ್ಲಿ ಇದು ಲೈಕ್ ಕೈಂಡ್ ಆಫ್ ಲೈಕ್ ನಾಟಿ ಸ್ಟೈಲ್. ಇಲ್ಲಿ ನೋಡಿ, ಇದು ದಿಸ್ ಇಸ್ ನಾಟ್ ಮೈಸೂರು ಆಲ್ಸೋ, ಮೇ ಬಿ ಶ್ರೀರಂಗಪಟ್ಟಣ ಅನ್ಸುತ್ತೆ ನಾವು ಬಂದಿರೋದು. ಇನ್ನು ಮೈಸೂರಿಗೆ 21 ಕಿಲೋಮೀಟರ್ಸ್ ಇದೆ. ನಾವು ಏನೇನು ತಿಂತೀವಿ ಅಂತ ಹೇಳ್ಬಿಟ್ಟು ತೋರಿಸ್ತೀವಿ. ಬನ್ನಿ, ಲೆಟ್ಸ್ ಗೋ. ಹಾಯ್ ಫ್ಯಾಮಿಲಿ. ಸೊ ಇವಾಗ ನಾವು ಹೋಟೆಲ್ಗೆ ಬಂದಿದ್ದೀವಿ ನಾನ್ ವೆಜ್ ತಿನ್ನಕ್ಕೆ. ಆರ್ಡರ್ ಮಾಡಿದ್ದೀವಿ ಮುದ್ದೆ, ರೈಸ್, ಚಿಕನ್ ಎಲ್ಲಾನು. ಊಟ ಮುದ್ದೆ, ಮಟನ್, ಚಿಕನ್ ಗ್ರೇವಿ, ಇಲ್ಲಿ ನೋಡಿ ಬೋಟಿ, ಚಿಕನ್, ರೈಸ್ ಇಷ್ಟೆಲ್ಲ ಆರ್ಡರ್ ಮಾಡಿದ್ದೀವಿ ಊಟ ಮಾಡೋಕ್ಕೆ. ಆ್ಯಕ್ಚುಲಿ ನಾನ್ ವೆಜ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನು ಮುದ್ದೆ, ಮಟನ್ನು ತಗೊಂಡೆ, ಲಚ್ಚು ರೈಸು, ಚಿಕನ್ನು, ಮಟನ್ನು ಎಲ್ಲ ತಗೊಂಡ್ವಿ. ತುಂಬ ಅಂದರೆ ತುಂಬ. ಮಟನ್ ಅಂತೂ ಬಾಯಿಗಿಟ್ರೆ ಇಟ್ ವಾಸ್ ಸೋ ಗುಡ್, ರಿಯಲಿ ಸೋ ಗುಡ್. ಆ್ಯಂಡ್ ಯು ಶುಡ್ ಮಸ್ಟ್ ಟ್ರೈ ಹಿಯರ್. ಅಂದರೆ ಲೈಕ್ ಇಟ್ಸ್ ನಾಟ್ ಲೈಕ್ 5 ಸ್ಟಾರ್ ಹೋಟೆಲ್ ಆ ಥರ ಅಲ್ಲ, ಅ ಸ್ಮಾಲ್ ಲೈಕ್ ಕಿಚನ್ ಥರ, ಡಾಬಾ, ಎಕ್ಸಾಕ್ಟ್ಲಿ ಡಾಬಾ ಸ್ಟೈಲ್ ಮಿಲಿಟರಿ ಹೋಟೆಲ್ ಇದು. ಹಿಂದೂ ಮಿಲಿಟರಿ ಹೋಟೆಲ್. ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹಿಂಗೆ ಇಡ್ತೀನಿ ನೋಡಿ, ಇವಾಗ ಕಾಣಿಸುತ್ತೆ ನೋಡಿ. ಗದ್ದೆ, ತೆಂಗಿನ ಮರ, ಕಬ್ಬನ್ ಗದ್ದೆ ನೋಡಿ. ಇಲ್ಲಿ ನೋಡಿ, ಕಬ್ಬನ್ ಗದ್ದೆ ನೋಡಿ. ಒಂದು ಹೊಸ ಟೆಂಪಲ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಆ್ಯಕ್ಚುಲಾಗಿ ಇವತ್ತು ಒಂದು ಕರು ಹಾಕಿದೆ, ಹಸು. ತೋರಿಸ್ತೀನಿ ಬನ್ನಿ. ಇದು ಬಂದು ಫಾರ್ಮ್ ನೋಡಿ. ಇವತ್ತು ಫ್ರೆಶ್ ಆಗಿ ಇದು ಈ ಕರು ಹುಟ್ಟಿರೋದು. ನೋಡಿ, ಇದೇ ಅದರ ಅಮ್ಮ. ಆ್ಯಕ್ಚುಲಾಗಿ ಇದು ಗಂಡು ಪಾಪು. ಸುಸ್ತಾಗ್ಬಿಟ್ಟಿದೆ ಇದು. ಇಲ್ಲಿ ನೋಡಿ, ಇನ್ನೊಂದು ಚಿಕ್ಕದು, ಇದು ಹೆಣ್ಣು ಪಾಪು. ಕ್ಯೂಟಿ ಪಾಯಿ. ಎಷ್ಟು ಚೆನ್ನಾಗಿದ್ದಾಳೆ ನೋಡಿ ಅವಳು. ಅವಳ ಹೆಸರೇನು ಮನ? ಅವಳ ಹೆಸರೇನು? ಇಶಾನಿ. ಇವಳು ಗೌರಿ. ಗೌರಿ ಇದ್ದಾಳ. ಲಾಸ್ಟ್ ಬಂದು ಗೌರಿ ನೋಡಿ. ಗೌರಿ ಭವಾನಿ, ಶಿವಾನಿ. ಇಲ್ಲಿ ನೋಡಿ, ಇದು ಫಾರ್ಮು. ಇಟ್ಸ್ ಸೋ ಗುಡ್. ಅಲ್ಲಿ ಆ ಕಡೆ ಕಾಣ್ತಾ ಇದೆಲ್ಲ, ಅದೆಲ್ಲ ಫುಲ್ ಗದ್ದೆಗಳಿದೆ. ಜೋಳ, ಕಬ್ಬು ಎಲ್ಲ ಅಂದರೆ ಎಲ್ಲ ಇದೆ. ಆ್ಯಂಡ್ ಫಾರ್ಮ್ ಇಸ್ ಸೋ ಬಿಗ್. ತುಂಬ ಚೆನ್ನಾಗಿದೆ. ನಮ್ಮ ಮಾಮ ಮಗ. ಇಲ್ಲಿ ವಾಟರ್ ನೋಡಿ ಎಷ್ಟು ಕ್ಲೀನ್ ಇದೆ. ಆ್ಯಕ್ಚುಲಿ ದಿಸ್ ಇಸ್ ಅ ಮಡ್ ವಾಟರ್, ಬಟ್ ಸ್ಟಿಲ್ ದಿಸ್ ವಾಟರ್ ಇಸ್ ಸೋ ಕ್ಲೀನ್ ಆ್ಯಂಡ್ ಸೋ ಗುಡ್. ಆ್ಯಕ್ಚುಲಿ ನಾನು ಕಾಲಿಟ್ಟರೆ ಮಾತ್ರ ಮಣ್ಣಾಗ್ತಾ ಇದೆ ಅಷ್ಟೇ. ಇಲ್ಲಾಂದರೆ ನೋಡಿ, ವಾಟರ್ ಇಟ್ಸ್ ಸೋ ಕ್ರಿಸ್ಟಲ್ ಕ್ಲಿಯರ್. ಇಟ್ ಇಸ್ ಸೋ ಗುಡ್. ಹೇಳಿ. ಆ್ಯಕ್ಚುಲಾಗಿ ಈ ನಮ್ಮ ಮಾವನ ಮಗಂದು ಇದ್ದಿದೆಯಲ್ಲ ಫಾರ್ಮು, ಆ ಜಾಗದಲ್ಲಿ ಬೀಟಿ ಕೊಪ್ಪಲು ಅಂತ, ಇದು ಪಾಂಡುಪುರದ ಹತ್ರ ಇದೆ. ಇಲ್ಲಿ ಯಾರೋ ಒಂದು ಫಾರ್ಮ್ ಹೌಸ್ ಕಟ್ಟಿದ್ದಾರೆ, ಸಖತ್ತಾಗೈತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ನೋಡಿ ಹಿಂದೆಗಡೆ ದಾಳಿಂಬೆ. ಅಲ್ಲಿ ಎಷ್ಟು ಚೆನ್ನಾಗಿದೆ. ತೋರಿಸ್ತೀನಿ. ಅಲ್ಲಿ ಬ್ಯಾಕ್ ಸೈಡ್ ನಲ್ಲಿಕಾಯಿ ಕೊಂಚ ಬಿಟ್ಟಿದೆಯಲ್ಲ ನೋಡಿ, ವಿಳ್ಳೆದೆ ಅಲ್ಲೇ. ಇದು ಪೆಪ್ಪರ್ ಇರ್ಬೋದು, ಮೇ ಬಿ. ಆ್ಯಕ್ಚುಲಿ ಪೆಪ್ಪರೇ, ವಿಳ್ಳೆದೆ ಅಲ್ಲ, ಸಾರಿ. ಇದೆರಡೂ ಪೆಪ್ಪರೇ. ಇದು ನಲ್ಲಿಕಾಯಿ. ಎಷ್ಟು ಚೆನ್ನಾಗಿರುತ್ತೆ ನಲ್ಲಿಕಾಯಿ. ಅಂದರೆ ಆ್ಯಕ್ಚುಲಾಗಿ ನಮ್ಮ ಫಾರ್ಮಲ್ಲಿ ಹಸುಗಳಿದೆಯಲ್ಲ, ಅದಕ್ಕೆಲ್ಲ ಫುಡ್ದು ಇದು. ಇದನ್ನು ಇದು ಫಾರ್ಮ್ ಹುಲ್ ಅಂತೆ. ಇದನ್ನ ಒಂದು ಸ್ವಲ್ಪ ಕಬ್ಬು ಥರನೇ ಕಾಣಿಸ್ತದೆ, ಬಟ್ ಇದು ಫಾರ್ಮ್. ಗ್ರೀನರಿ. ಇನ್ನೊಂದು ಕಬ್ಬಿನ ತೋಟ ತೋರಿಸ್ತೀನಿ ಬನ್ನಿ ಮುಂದೆ. ಹಾಯ್ ಶೇಷ ಬಾವ.
ಅಲ್ಲಿ ಕಾಣ್ತಾ ಇದೆಯಲ್ಲ ಅಲ್ಲಿ ಅದು ಕಬ್ಬನ್ ಗದ್ದೆ. ಇಲ್ಲಿ ನೋಡಿ, ಇಲ್ಲಿ ಬಾಳೆ ಗಿಡ ಇದೆ, ಇಲ್ಲಿ ತೆಂಗಿನ ಮರ ಇದೆ, ಅಡಿಕೆ ಗಿಡನೂ ಇದೆ. ಆ್ಯಕ್ಚುಲಿ ಅಲ್ಲಿ ಮಧ್ಯದಲ್ಲಿ ಇರೋದೆಲ್ಲ ಅಡಿಕೆ. ತುಂಬ ಚೆನ್ನಾಗಿದೆ. ಹಲಸಿನ ಅಂದ್ರೆ ಗೊತ್ತಿರೋರು ಗೊತ್ತಿದೆ. ಆಗಿ ಇದು ಭತ್ತದ ಗಿಡ. ಆ್ಯಕ್ಚುಲಾಗಿ ನೋಡಿ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ, ಒಂದೊಂದು ಮಾತ್ರ ಸಕ್ಕದ ಬಂದೈತೆ ನೋಡಿ, ಸಕ್ಕದಾಗಿದೆ. ಬಾಯಿಲಿ ಇಲ್ಲಿ ಇಲ್ಲೊಂದು ಗೋಧಿ ಬೆಳಿತಾ ಬಾಯಿ ನೋಡಿ. ಗೋಧಿ ಇಲ್ರ? ಅದು ಗೋಧಿ ನೋಡಲಿ. ಇದು ಇಲ್ಲಿ ಅವಲೇ ಮಾಡ್ತಾ ಇದ್ದಾಳೆ ನಮ್ಮ ಅಕ್ಕನ ಮಗಳನ್ನ. ಆಕ್ಚುಲಾಗಿ ಕಾಂಗ್ರೆಸ್ ಗಿಡನ ಗೋಧಿ ಅಂತ ಇದ್ರೆ ಅವಳು ನೋಡ್ತಾನೆ ಅವಳೇ ಹುಚ್ಚಿ ಥರ. ಆ್ಯಕ್ಚುಲಾಗಿ ಅಂದರೆ ಈ ಮಕ್ಕಳಿಗೆ ಜೆನ್ಸಿ ಕಿಡ್ಸ್ಗೆ ತೋರಿಸ್ಬೇಕು, ಗೋಧಿ ಮರ ಬಿಡಲ್ಲ, ಗೋಧಿ ಮರ ಬಿಡಲ್ಲ ಅದೆಲ್ಲ. ಈ ಫ್ಲವರ್ ತುಂಬಾ ಕ್ಯೂಟ್ ಆಗಿದೆ. ಇಲ್ಲಿ ನೋಡಿ ಎಷ್ಟು ಮ್ಯಾಂಗೋಸ್ ಇದೆ. ಅದ್ರಲ್ಲೂ ಒಂದು ಆಲ್ರೆಡಿ ಹೊಡೆದಾಯ್ತು. ಆಲ್ರೆಡಿ ತೀಟೆ ನಮ್ಮ ಮಾವನ ಮಗ. ಇವಾಗ ಹಾಲು ಕರೆದ ಟೈಮ್ ಆಗಿದೆ. ಎಷ್ಟು ಕಷ್ಟಪಟ್ಟು ಆಯ್ತದ ನೋಡಿ. ಅದು ಓವರ್ ಮಾಡ್ತೈತೆ, ಅದಕ್ಕೆ ಕಾಲು ಕಟ್ಟಾಗ್ತವ್ರಿ. ಇಷ್ಟೊಂದು ಗಂಟೆ ಕೆಚ್ಕೋತೈತೆ. ತೊಳೆಗೆ ತಂದ್ರಲ್ಲ ಅವರು. ನಿನ್ನ ಹತ್ರ ఫస్ట్ లాక్టేషన్ ఇది ఎండ్ తర్వాత ಅದು ಪೇಯ್ನ್ಗೆ ತುಂಬ ಅದು ಕಟ್ ಮಾಡುತ್ತಲ್ಲ, ಅದಕ್ಕೇನೆ. ಜೊತೆಗೆ ಇದು ಫಸ್ಟ್ ಟೈಮ್ ಹಾಲು ಕೊಡ್ತಿರಲಿಲ್ಲ. ಇದು ಇವತ್ತೇ ಕಷ್ಟ ಇದೆ ಹಾಲು ಕೊಡ್ತಾ ಇರೋದು. ಫಸ್ಟ್ ಟೈಮ್ ಅಂದರೆ ಫಸ್ಟ್ ಲ್ಯಾಕ್ಟೇಷನ್ ಅಲ್ಲ. ಹಾಂ ಗೊತ್ತಾಯ್ತು. ಅದು ಫಸ್ಟ್ ಟೈಮ್ ಇದು ಹಾಲು ಕೊಡೋಕೆ ಬರ್ತಾ ಇರೋದು. ಅದನ್ನೇ ಹೇಳ್ತಾ ಇರೋದು. ಇನ್ನೂ ಪ್ರಾಕ್ಟೀಸ್ ಆಗಿಲ್ಲ. ಒಂದೊಂದು ಎಷ್ಟು ಲೀಟ್ರ್ ಕೊಡ್ತದೆ? ಡಿಪೆಂಡ್ಸ್. ಇದು ಇನ್ನೂ ಫಸ್ಟ್ ಟೈಮ್ ಅಲ್ಲ. ಇದು ಒಂದು 5ರಿಂದ 6 ಕೊಡುತ್ತೆ. ಅದು 11 ಕೊಟ್ಟಿದೆ. ಅದು ಲಾಸ್ಟ್ ವೆಯ್ಟ್ 11 ಲೀಟ್ರ್. ಅದು 11 ಕೊಟ್ಟಿದೆ. ಇದು 10 ಕೊಟ್ಟಿದೆ. 8 ಆ್ಯಕ್ಚುಲಿ ಸೋ ಟಯರ್ಡ್. ಎಷ್ಟು ಟಯರ್ಡ್ ಆಗಿದ್ದೀವಿ ಅಂತ ಹೇಳಿದ್ರೆ ಅಷ್ಟು ಟಯರ್ಡ್ ಆಗಿದ್ದೀವಿ. ಮೈಸೂರಲ್ಲಿದ್ದೀವಿ. ಇಲ್ಲಿ ನೋಡಿ, RRR ಹೋಟೆಲ್. ಬಿಕಾಸ್ ಎಲ್ಲ ಕಡೆನೂ ಪೂಜಾರಿ ಇದಿರುತ್ತಲ್ಲ, ಆ ಹೋಟೆಲ್ಗೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಹೋಗೋಕ್ಕಾಗಿಲ್ಲ. RRR ಹೋಟೆಲಲ್ಲಿ ಮುಂಚೆನೇ ನಾನು ತಿಂದಿದ್ದೀನಿ, ಬಿಕಾಸ್ ನಾನು ಎಜುಕೇಷನ್ ಎಲ್ಲ ಮೈಸೂರಲ್ಲೇ ಮಾಡಿದ್ದು. ಐ ನೋ ಹೌ RRR ಟೇಸ್ಟ್ಸ್ ಅಂತ. ಸೊ ಇಟ್ಸ್ ಸೋ ಗುಡ್. ಫೈನಲಿ ಆಯಿತು, ಊಟ ಬಂದು ತಿಂದಾಯಿತು. ಇಟ್ ವಾಸ್ ಆ್ಯಕ್ಚುಲಿ ವೆರಿ ಗುಡ್. ಆ್ಯಂಡ್ ನಾವು ಈಗ ಮನೆಗೆ ಹೋಗೋ ಟೈಮು. ಮನೆಗೆ ಹೋಗಿ ನಿದ್ದೆ ಮಾಡಿ ನನಗೆ ಕ್ಯಾಬ್ ಬರುತ್ತೆ 1:45ಗೆ. ಸೊ ನಾನು ಇನ್ನು ಆಫೀಸಿಗೆ ಬೇರೆ ಹೋಗಬೇಕು. ಸೊ ಅ ವೆರಿ ಹ್ಯಾಪಿ ಸಂಡೇ ಟು ಎವ್ರಿಬಡಿ. ಬಾಯ್ ಬಾಯ್. ಹೇಳಿ ಊಟ ಆಯಿತು. ಲಾಸ್ಟ್ ಫೈನಲ್ ಟಚ್ ಬಿಡ. ಸೋ ಬ್ಯಾಡ್. ಇಟ್ ಇಸ್ ಸೋ ಬ್ಯಾಡ್. ಸುಣ್ಣ ಜಾಸ್ತಿ ಹಾಕಿದ್ದಾರೆ, ಖಾರ ಇದೆ. ಇದಲ್ಲಪ್ಪ